ಗಾಯ್ಸ್ ನಮಸ್ಕಾರ. ತುಮಕೂರು ಬಂದಿದೆ. ತುಮಕೂರಲ್ಲಿ SIT ರೋಡ್ ಅಂತ ಹೇಳ್ಬಿಟ್ಟು ಮುಖ್ಯ ರಸ್ತೆ, SS ಪುರಮು. ಇಲ್ಲಿ ಹೊಸದೊಂದು ಹೋಟ್ಲಿದೆ, ಒಂದು ಸುಮಾರು ಇತ್ತೀಚೆಗೆ ಓಪನ್ ಆಗಿರೋದು, ಕಲ್ಪತರು ಟಿಫನ್ ಸೆಂಟರ್ ಅಂತ. ಇಲ್ಲಿ ಚಿಲ್ಬು ಇಡ್ಲಿ ಮಾಡ್ತಾರೆ, ಚಿಕ್ಕದು ಇದರಲ್ಲಿ ಹಾಕಿ. ಸಿಕ್ಕಾಪಟ್ಟೆ ರಶ್ಶಾಗಿದೆ, ಚೆನ್ನಾಗಿದೆ. ನಾನು ತಿಂದಿದ್ದೀನಿ, ತುಂಬ ಚೆನ್ನಾಗಿದೆ ಇಡ್ಲಿ. ಸೊ ಇವತ್ತು ನಾವಿಲ್ಲಿ ಟಿಫನ್ ತಿನ್ನೋಕ್ಕೂ ಆಗಲ್ಲ, ಮಾಡಿದ್ರೆ ಇಂಥ ಬಿಸ್ನೆಸ್ ಮಾಡಬೇಕು. ಸೊ ಜನಗಳ ಏನೇನೋ ಒದ್ದಾಡ್ತಾ ಇರ್ತಾರೆ ನೋಡಿ, ಜನ ಹೆಂಗೆ ತಿಂತಿದ್ದಾರೆ ಅಂತ. ಇದು SSP ಮೇನ್ ರೋಡು. ಜನ ಒಳಗಡೆ ನೋಡಿ ಹೆಂಗಿದೆ ಕ್ರೌಡ್ ಅಂತ, ಹೆಂಗೆ ಇಸ್ಕೊತಿದ್ದಾರೆ ನೋಡಿ, ಎಷ್ಟು ರಶ್ ಇದೆ ಅಂತ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು SS ಪುರಮು, SIT ರೋಡ್ ಅಂತ ಹೇಳ್ಬಿಟ್ಟಿದ್ದು. ಇಲ್ಲಿ ತುಂಬಾ ರಶ್ ಇದೆ. ಆಮೇಲೆ ಅಲ್ಲಿ 100+ ಇದೆ, ಶೆಟ್ಟಳ್ಳಿ 100+ ಹತ್ರ ಇರೋಂಥ ಹೋಟ್ಲಿದು ಕಲ್ಪತರು ಟಿಫನ್ ಸೆಂಟರ್. ಚೆನ್ನಾಗಿರುತ್ತೆ. ಇಲ್ಲಿ ಇಡ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ 20 ರೂಪಾಯಿಗೆ ಒಳ್ಳೆ ದೊಡ್ಡ ಇಡ್ಲಿ ಕೊಡ್ತಾರೆ. ಇಲ್ಲಿ 4 ಜನ ಟಿಫನ್ ತಿಂತಿದ್ದಾರೆ. ಇವ್ರ ಹತ್ರ ಕೇಳೋಣ ಹೆಂಗಿದೆ ಟಿಫನ್ ಅಂತ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೇಳಿ ಸರ್, ಎಲ್ಲಿ ಹೇಗಿದೆ ಸರ್ ಟಿಫನ್? ತುಂಬ ಚೆನ್ನಾಗಿರುತ್ತೆ. ಹೌದಾ? 2 ಡೇಸ್ ಒಂದ್ಸತಿ ಸಂಡೇ ಇಲ್ಲಿಗೆ ಬರ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಇಲ್ಲಿ ಬರ್ತಾ ಇದ್ದೀನಿ. ನಮ್ಮ ತುಮಕೂರು ಜನಗಳು ಸಂಡೇ ನಾಷ್ಟ ಏನು ಮಾಡಲ್ಲ ಮನೇಲಿ. ಯೂಶಲಿ ನಮ್ಮ ಮನೇಲಿ ಮಾಡ್ತಾರೆ, ಬಟ್ ನಾನು ಇಲ್ಲಿ ಬರ್ತಿರ್ತೀನಿ. ಹೇಗಿದೆ ಸರ್ ಟೇಸ್ಟ್ ಎಲ್ಲ? ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಓಲ್ಡ್ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ, ಚಿಕ್ಕ ಇಡ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಟೇಸ್ಟ್ ಮಾಡ್ಬೋದು. ಮನೇಲಿ ಮಾಡಲ್ಲ ಅಂತಲ್ಲ, ಮನೇಲೂ ತಿಂತೀವಿ. ಮನೇಲಿ ತಿಂತಾರೆ. ಮನೇಲಿ ಬೈತಾರೆ. ಟೊಮೆಟೊ ಬಾತ ಸರ್, ಅದು ಪುಳಿಯೋಗರೆ ಹೇಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ ಅಲ್ಲ? ನೋಡಿ ಅಣ್ಣ, ಮುಚ್ಚಳ ಅಲ್ಲೇ ಐತೆ, ಅಲ್ಲೇ 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 ನೋಡಿ, ಪ್ಲೇಟ್ ಮೇಲೆ ಪಕ್ಕ ಪಕ್ಕ ಪಕ್ಕ. ಏನು ಇಡ್ಲಿ ಇಡ್ಲಿಯಾ? ಹಾಯ್ ಪುಟ್ಟ. ಹಾಯ್ ಮಾಡಮ್ಮ. ಹಾಯ್ ಮಾಡು. ಏನು ತಿಂತೀಯ ಅವತ್ತು ನೀನು? ಏನು ತಿಂತೀಯ? ಇಡ್ಲಿ ತಿಂತೀಯಾ? ಇಡ್ಲಿ ತೊಗೊಂಡೋಗಿ ಬಂದಿದ್ದಾರೆ ಸರ್. ತುಮಕೂರು ಜನಗಳು ಜಾಸ್ತಿ ಸಂಡೇ ಪಾರ್ಸಲ್ ಎತ್ಕೊಂಡು ಹೋಗ್ಬಿಡ್ತಾರೆ, ಹೆಂಗೆ? ಸಂಡೇ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ. ಹಾಂ, ಏನಿಲ್ಲ. ಸಂಡೇ ಸ್ವಲ್ಪ ಹೆಂಗಸುಗಳು ರಿಲ್ಯಾಕ್ಸ್ ಕೇಳ್ತಾರೆ. ಹಂಗಾಗಿ ಎಲ್ಲ ಆಫೀಸ್ ಡ್ಯೂಟಿಗಳವ್ರು ಇರ್ತಾರೆ. ಸಂಡೇ ದಿನ ಸ್ವಲ್ಪ ಆರಾಮಾಗಿ ಎದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಎಲ್ಲ ಮನೆಯಿಂದ ತರ್ಸ್ಕೊಂಡು ಹೋಗ್ತಾರೆ. ನೋಡಿ ಒಳ್ಳೆ ಇವ್ರ ಹೋಟ್ಲು ನೋಡಿ ಹೆಂಗಿದೆ ರಶ್ ಅಂತ ಹೇಳ್ಬಿಟ್ಟು. ರಶ್ ಇದೆ. ಎಲ್ಲರೂ ಮನೆಯಿಂದ ಡಬ್ಬ ಎತ್ಕೊಂಡ್ಬರ್ತಾರೆ, ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲನೂ. ಚಟ್ನಿ ಹಾಕ್ಸ್ಕೊಳೋ ಕೂಡ ಕ್ಯೂವಲ್ಲಿ ಹೋಗ್ಬೇಕು. ಸ್ವಲ್ಪ ಪಲಾವ್ ಚಟ್ನಿ ಹಾಕ್ಸ್ಕೊಳ್ಳೋದು ಕಷ್ಟ ಆಗೋಗಿದೆ ಇವಾಗ ನಿಮಗೆ. ಸೊ ಹಿಂಗಿದೆ ಗಾಯ್ಸ್, ಇಲ್ಲಿ ಚಟ್ನಿ ಹಾಕ್ಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಇಲ್ಲಿ ಬನ್ನಿ, ಈ ಕಡೆ ಬನ್ನಿ, ಒಂಚೂರು ದಾರಿ ಬಿಡಿ ಸರ್. ಚಟ್ನಿಗೋಸ್ಕರ ಕಾಯ್ತಾ ಇದ್ದಾರೆ ಪಾಪ, ಚಟ್ನಿ ಖಾಲಿ ಆಗಿದೆ. ಸೊ ಈ ಪಾರ್ಟಿ ಜನ ಇಲ್ಲಿ ಕಷ್ಟ. ಇಲ್ಲಿ ವಡೆ ಚಟ್ನಿ. ಇಡ್ಲಿ ಈಗ ದೊಡ್ಡ ಪಾತ್ರೆ ತೆಗಿತಾ ಇದ್ದಾರೆ. ಇದರಲ್ಲಿ ಇಡ್ಲಿ ಟನ್ ಹೇಗಿದೆ ನೋಡಿ, ಇಡ್ಲಿ ಸಾಕಾಗಿದೆ. ಇಡ್ಲಿ ದೊಡ್ಡದಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾರೆ. ಓಕೆ ಸರ್, ಇದರಲ್ಲಿ ಎಷ್ಟು ಇಡ್ಲಿ ಇಡಿಸುತ್ತಣ್ಣ? 90 ಇಡ್ಲಿಯಾ? 80 ಇಡ್ಲಿ ಇದೆಯಂತೆ ಈ ಪಾತ್ರೆಯಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿದೆ ಇದು.
ನಾನು ಆರ್ಡರ್ ಕೊಟ್ಟಿರೋ ಸೆಟ್ ದೋಸೆ ಬಂದಿದೆ. ಇಡ್ಲಿಗೆ ಲೇಟ್ ಆಗ್ತದೆ ಅಂತ ಅದಕ್ಕೆ ನಾನು ದೋಸೆ ತೊಗೊಂಡಿದ್ದೀನಿ. ಇದು ಹಾಕ್ಕೊಳಪ್ಪ ತಮ್ಮ. ಆಗೈತೆ, ಇಡ್ಲಿ ಚೆನ್ನಾಗಾಗೈತೆ. ಗಾಯ್ಸ್, ತುಂಬ ಹೊತ್ತು ವೆಯ್ಟ್ ಮಾಡಿ ಇಡ್ಲಿ ಅಂತೂ ಸಿಗಲಿಲ್ಲ. ಇಡ್ಲಿ ಲೇಟ್ ಆಗ್ತಾಯಿತ್ತು, ಅದಕ್ಕೆ ನಾನು ಇವಾಗ ದೋಸೆ ತೊಗೊಬಂದಿದ್ದೀನಿ. ಸೆಟ್ ದೋಸೆ ಹಾಕ್ಸ್ಕೊಂಡಿದ್ದೀನಿ. ಪಲ್ಯ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಸೊ ಪುಟ್ಟ ತಿಂತಾ ಇದ್ದಾರೆ. ಪುಟ್ಟ ಹೇಳ್ತಾ ಇದ್ದಾರೆ ಹೆಂಗಿದೆ ರೈಸ್, ಹೆಂಗಿದೆ ಪುಟ್ಟ? ಸೂಪರ್ ಇದೆ. ಅದು ನೆನ್ನೆ ತಿಂದಿದ್ದವಲ್ಲ, ನರಸಿಂಹಕ್ಕೆ ತಿಂದ ಅದು ಅಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ನರಸಿಂಹಗಿತ್ತು. ಚೆನ್ನಾಗಿದೆ ಇದು. ಚೆನ್ನಾಗಿದೆ. ಯಾವುದೇ ಥರದ ಸೂಪರು. ಮನೆ ಜನ ಇಲ್ಲಿ ಸೂಪರ್ ಹೋಟ್ಲು, ಹೊಸದಾಗಿದೆ ಹೋಟ್ಲು. ಫೈನಲ್ ಆಗಿ ನಮಗೂ ಕುತ್ಕೊಳ್ಳೋಕ್ಕೂ ಸೀಟ್ ಸಿಕ್ಕಿದೆ. ಯಾಕಂದರೆ ಇಷ್ಟು ರಶಲ್ಲಿ ಕುತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ. ಒಂಚೂರು ನೀರು ಕುಡಿದು ಸ್ಟಾರ್ಟ್ ಮಾಡೋಣ, ಯಾಕೆಂದರೆ ಬಿಸಿ ಬಿಸಿ ಇರುತ್ತಲ್ವ. ಸೊ ದೋಸೆಗೆ ಒಂಚೂರು ಪಲ್ಯ ಎತ್ಕೊಂಡು, ಒಂಚೂರು ಚಟ್ನಿ ಎತ್ಕೊಂಡು ಹಿಂಗೆ ಕಾಣಿಸುತ್ತೆ. ದೋಸೆ, ಚಟ್ನಿ, ಪಲ್ಯ ಎಲ್ಲನೂ ಚೆನ್ನಾಗಿದೆ. ಬಾಯಿ ಬಂದ ತಕ್ಷಣ ನಿಮಗೆ ಅದು ಸಾಫ್ಟಾಗಿ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ. ಚಟ್ನಿ ಜೊತೆಗೆ ಚೆನ್ನಾಗಿದೆ. ದೋಸೆ ಪಂಚಿ ಆಗಿದೆ ಮತ್ತು ಚೆನ್ನಾಗಿ ಬೆಂದಿದೆ. ನಿಮಗೆ ಅದು ಸಾಫ್ಟ್ನೆಸ್ಸು ಗೊತ್ತಾಗುತ್ತೆ ನೋಡಿ. ಸಾಫ್ಟಾಗಿ ದೋಸೆ ತುಂಬ ಚೆನ್ನಾಗಿದೆ. ಸ್ಪಾಂಜಿ ಆಗಿದೆ ದೋಸೆ. ಗೈಸ್, ನಾನು ಸೆಟ್ ದೋಸೆ ಫಿನಿಶ್ ಮಾಡಿದೆ. ಭಾಳ ಚೆನ್ನಾಗಿತ್ತು. ಆಮೇಲೆ ನನ್ನ ಪಕ್ಕದಲ್ಲೂ ಒಬ್ಬರು ತಿಂತಾಯಿದ್ರು. ಇಡ್ಲಿ ತುಂಬ ಚೆನ್ನಾಗಿದೆ, ಅಲ್ಟಿಮೇಟಾಗಿ ಆಗಿದೆ, ತುಂಬ ಚೆನ್ನಾಗಾಗಿದೆ ಅಂತ. ಸೊ ನಾವಲ್ಲಿ ನರಸಿಂಹ ಹೋಟ್ಲಲ್ಲಿ ನೋಡಿದ್ರೆ ಅಲ್ಲಿ ಸ್ಟೀಲ್ ತಟ್ಟೆಲ್ಲಿ ಕೊಡ್ತಾರೆ, ಇವರು ಪೇಪರ್ ಪ್ಲೇಟಲ್ಲಿ ಒಂದು ಎಲೆ ಹಾಕ್ಕೊಡ್ತಾರೆ. ನಾವು ಇದನ್ನು ಎಕನಾಮಿಕಲಿ ನೋಡಿದ್ರೆ ಯಾವುದಕ್ಕೆ ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಅಂದರೆ ಎರಡು ಸೇಮೇ ಆಗುತ್ತೆ. ಇವಾಗ ನಾವು ಪ್ಲೇಟಲ್ಲಿ ಕೊಡ್ತೀವಿ, ಅದನ್ನು ತೊಳೆದು ಇಟ್ಕೊತೀವಿ. ಅವ್ರಿಗೆ ಒಂದು ದಿನಕ್ಕೆ ₹1,000 ಆದರೂ ಸಂಬಳ ಕೊಡಬೇಕಾಗುತ್ತೆ. ಮತ್ತು ಸೋಪು, ಕೆಲಸ, ನೀರು ಎಲ್ಲ ಅದರಲ್ಲಿ ಜಾಸ್ತಿನೇ ಖರ್ಚು ಅಂತ. ಸೊ ಈ ಪೇಪರ್ ಪ್ಲೇಟಲ್ಲಿ ತಿಂದ ಬಿಸಾಕದ ಅಲ್ಲಿ ನಿಮಗೆ ಒಬ್ಬರನ್ನ ಮೇಂಟೈನ್ ಮಾಡೋಂಗಿಲ್ಲ, ನೀರು ಮೇಂಟೈನ್ ಮಾಡೋಂಗಿಲ್ಲ, ಸೋಪು ಮೇಂಟೈನ್ ಮಾಡೋಂಗಿಲ್ಲ. ಮಾತ್ರ ತಟ್ಟೆಗಳು ತೊಳೆದು ಕ್ಲೀನಾಗಿ ಜೋಡಿಸಿ ಇಕ್ಕೋದಕ್ಕೆ ಅದೆಲ್ಲನೂ ನಿಮ್ಗೆ ದುಡ್ಡು ಜಾಸ್ತಿ ಹೋದ್ರೂ ಅಲ್ಲಿ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಪ್ಲ್ಯಾನ್ ಇರುತ್ತೆ ಮಾಡೋರಿಗೆ. ಸೊ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಮಾತ್ರ ಹೆಂಗಿದೆ ಅಂತ ಊಟ. ಇಲ್ಲಿ ನಿಮಗೆ ಇಡ್ಲಿ ಮೇಲೆ ಬೆಣ್ಣೆ ಹಾಕ್ತಾರೆ ₹10. ತುಪ್ಪ ಹಾಕ್ಸ್ಕೊಂಡ್ರು ₹10. ಸೊ ಬೆಣ್ಣೆ ತುಪ್ಪ ಯಾವ್ದು ಬೇಕಾದ್ರೂ ಹಾಕ್ತಾರೆ. ಎಕ್ಸ್ಟ್ರಾ ₹10. ಒಂದು ಇಡ್ಲಿ ₹20 ದೊಡ್ಡದಾಗಿರುತ್ತೆ. 1/4 kg ಬರುತ್ತೆ ಒಂದು ಇಡ್ಲಿ. ರೈಸು ಹಾಫ್ ರೈಸು ₹30. ಒಂದು ಇಡ್ಲಿ ಹಾಫ್ ರೈಸ್ ತಿಂದರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಆಮೇಲೆ ಇನ್ನೇನು ಬೇಕಾಗಿರಲ್ಲ ಹೀಗೆ. ಸೊ ಈಗ ನಮ್ಮ ಅಂಕಲ್ ಒಬ್ಬರು, ನಮ್ಮ ಫ್ರೆಂಡ್ ಒಬ್ಬರು ತಿನ್ಬೋದು. ಸರ್ ಒಂದು ನಿಮಿಷ. ಈಗ ನೀವು ನಮ್ಮ ತುಮಕೂರಲ್ಲಿ ITC ರೋಡಲ್ಲಿರುವಂಥ ಟಿಫಿನ್ ರೂಮಿಗೆ ಬಂದಿದ್ದೀವಿ. ಹೆಂಗಿದೆ? ಇಲ್ಲಿ ತುಪ್ಪದ ಇಡ್ಲಿ ಕೊಡ್ತಾರೆ, ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಅದು ತುಂಬ ಚೆನ್ನಾಗಿದೆ. ಮತ್ತು ದೋಸೆನೂ ಚೆನ್ನಾಗಿ ಮಾಡ್ತಾರೆ, ರೈಸ್ ಮಾತ್ರ ಚೆನ್ನಾಗಿ ಮಾಡ್ತಾರೆ, ಚಟ್ನಿನೂ ಚೆನ್ನಾಗಿರುತ್ತೆ. ಒಳ್ಳೆ
ಸರ್ವಿಸ್ ಚೆನ್ನಾಗಿದೆ. ಓನರ್ಗಳೇ ನಿಂತ್ಕೊಂಡು ಯಾರಿಗೂ ಬೇಜಾರಾಗ್ದಂಗೆ ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಚೆನ್ನಾಗಿ ಮಾತಾಡ್ತಾರೆ. ತುಂಬ ಇಲ್ಲೇನ ಒಳ್ಳೆ ಕುತ್ಕೊಂಡು ತಿನ್ನೋಕೆ ಸಿಕ್ಬಿಟ್ರೆ ನಿಮ್ಗೆ ಒಂಥರ ಅದೃಷ್ಟ ಇದ್ದಂಗೆ ಕುತ್ಕೊಂಡು ಇಲ್ಲಿ ಸಿಗೋದೆ. ಬಟ್ ಆದರೆ ಬೇಗ ಬನ್ನಿ, 8ರಿಂದ 9 ಗಂಟೆ ಟೈಮಲ್ಲಿ. 10 ಗಂಟೆಗೆ ಬಂದರೆ ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲ ಬೆಳಿಗ್ಗೆ item ಎಲ್ಲ ಸಿಗಲ್ಲ. ಎಲ್ಲ ಐಟಮ್ಸ್ ಇವೆ. ಬೆಳಿಗ್ಗೆ ಅವರು 6 ಗಂಟೆ 7 ಗಂಟೆಗೇನೋ ಸ್ಟಾರ್ಟ್ ಮಾಡ್ತಾರೆ, 11 ಗಂಟೆವರೆಗೂ ಇರುತ್ತೆ. 11 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ಸಾಯಂಕಾಲ 5 ಗಂಟೆಗೆ ತೆಗಿತಾರೆ, 10:45ವರೆಗೂ ಇರುತ್ತಂತೆ. ಕಲ್ಪತರು ಟಿಫನ್ ಸೆಂಟರ್ಗೆ ನಿಮ್ಮೆಲ್ಲರಿಗೂ ಎಸ್ ಎಸ್ ಪುರಂ ರೋಡ್ ಇದು. ಆಮೇಲೆ ITC ಮುಖ್ಯ ರಸ್ತೆ ಮೇನ್ ರೋಡು. ಇಲ್ಲಿ ನಿಮಗೆ ಅಂಡರ್ ಪಾಸ್ ಆ ಕಡೆಗೆ ಶೆಟ್ಟಹಳ್ಳಿ ಕಡೆಗೆ ಹೋಗುವಂಥ ದಾರಿ ಮಾರ್ಗದಲ್ಲಿ ಇಲ್ಲಿ ಒಳ್ಳೆ ಇಡ್ಲಿ ಸಿಗುತ್ತೆ ಗಾಯ್ಸ್. ಇಲ್ಲಿ ಇಡ್ಲಿ ತಿನ್ಬಿಟ್ಟು ಇಲ್ಲಿ ಮುಂದ್ಗಡೆ ಹೋದರೆ ಕಾಫಿ ಸಿಗುತ್ತೆ, ಫಿಲ್ಟರ್ ಕಾಫಿ 10 ರೂಪಾಯಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ನಾನು ತುಂಬ ಚೆನ್ನಾಗಿ ನೋಟಿಸ್ ಮಾಡಿದ್ದೇನೆಂದರೆ, ಇಲ್ಲಿ ಯಾವ ಅಂಗಡಿಗಳಲ್ಲೂ ಫಸ್ಟು ದುಡ್ಡು ಕಟ್ಟಿ ಆಮೇಲೆ ತೊಗೊಳ್ಳಿ ತಿನ್ನಿ ಅಂತ ಹೇಳೋದಿಲ್ಲ. ಫಸ್ಟ್ ತಿನ್ನಿ ಆಮೇಲೆ ಬಂದು ದುಡ್ಡು ಕೊಡಿ ಅಂತ. ಸೊ ಇಲ್ಲಿ ತಿನ್ಬಿಟ್ಟು ಹೋಗೋರು ಕೂಡ ಚಾನ್ಸ್ ಇದೆಯಂತೆ. ನಾನು ಕೇಳಿದೆ ಹೆಂಗೆ ಸರ್ ಅಂದರೆ, ಹೋಗ್ತಾರೆ ಸರ್, ಏನು ಮಾಡೋಕ್ಕಾಗೋದಿಲ್ಲ, ಅದೆಲ್ಲ ಸಹಜವಾಗಿ ಹೋಗ್ತಾ ಇರ್ತಾರೆ. ಒಬ್ಬಿಬ್ಬರು ಹೋದ್ರೂ ಅದೆಲ್ಲ ಒಳ್ಳೇದೇ ಅಂತ ಹೇಳ್ತಾರೆ. ಅಂದರೆ ಇದು ಒಂದು ಆ ಮನೋಭಾವನೆ ಇದೆಯಲ್ಲ, ಹೋದ್ರೂ ಒಳ್ಳೇದೇ ಅಂತ ಹೇಳ್ಬಿಟ್ಟು ಆ ಮಾತಿಗೆ ನಾವು ಒಂದು ಸಲ್ಯೂಟ್ ಮಾಡಬೇಕು ಅವ್ರಿಗೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗಾಯ್ಸ್, ಈಗ ಮುಂದ್ಗಡೆ ಕಾಫಿ ತೋರಿಸಿ ನಿಮ್ಗೆ ಹೆಂಗಿದೆ ಗಾಯ್ಸ್. ಕೋತಾಸ್ ಕಾಫಿ ಅಂತ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ 11 ಗಂಟೆವರೆಗೂ ಇರ್ತಾರೆ. ಆಮೇಲೆ 11 ಗಂಟೆಗೆ ಕ್ಲೋಸ್ ಮಾಡಿ 5 ಗಂಟೆಯಿಂದ ಮಾತ್ರ ಸರ್ 5 ಗಂಟೆಯಿಂದ ಎಷ್ಟು ಗಂಟೆಗೆ ಬರ್ತೀರಾ? 10:30 ರಾತ್ರಿ. ಸಂಜೆ 5 ಗಂಟೆಗೆ ಹಾಂ 3:30 ಬರ್ತೀರಾ? 3:30ಯಿಂದ ಎಷ್ಟು ಗಂಟೆ? 8. 3:30ಯಿಂದ 8 ಇಲ್ಲಿ ಕಾಫಿ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ನಾನು ತುಮಕೂರಿಗೆ ಬಂದಾಗಿದ್ದಾನು ಕಾಫಿ ಇವ್ರ ಹತ್ರನೇ ಕುಡಿತಾ ಇರೋದು. ನಾನು ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಕಾಫಿ. ಸೊ ನಮ್ಮ ಸಾರ್ ಕುಡ್ದೆ ಹೇಳ್ತಾರೆ ಚೆನ್ನಾಗಿದೆ ಕಾಫಿ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ವೆರಿ ಗುಡ್ ಕಾಫಿ. ಕಾಫಿ ಚೆನ್ನಾಗಿದ್ರೆ ಮಾತ್ರ ಕುಡಿಯೋದು ನಾನು, ಇಲ್ಲಾಂದ್ರೆ ಕುಡಿಯೋದು. ಕಾಫಿ ಚೆನ್ನಾಗಿದ್ರೆ ಮಾತ್ರ ಕುಡಿಯೋದು. ನೋಡಿ ಇಲ್ಲಿ ಡಿಕಾಕ್ಷನ್ ಇರುತ್ತೆ ಇವ್ರ ಹತ್ರ, ಈ ರೀತಿ ಕಾಫಿಗೆ ಹಾಕ್ಕೊಟ್ಟೆ. ಸರ್ ಎಷ್ಟು ವರ್ಷದಿಂದ ಈ ಶಾಪ್ ನಡೆಸ್ತಾರ ನೀವು? 19 ವರ್ಷದಿಂದ ಅಂಕಲ್ ಮಾಡ್ತಾ ಇದ್ರು, ನೀವು ಅವ್ರ ಜೊತೆಗೆ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇದ್ರು. ಎಷ್ಟಿದೆ ಬ್ರಾಂಚ್ ನಿಮ್ಮ ಹತ್ರ? 2 ಬ್ರಾಂಚ್. MG ರೋಡ್ ಅಲ್ಲಿ ಒಂದು, ತುಮಕೂರು MG ರೋಡ್ ಅಲ್ಲಿ ಒಂದು ಬ್ರಾಂಚ್ ಇದೆ, ಇಲ್ಲಿ SS ಪುರಂ ಒಂದು ಬ್ರಾಂಚ್ ಇದೆ. ಎಷ್ಟು ಲೀಟರ್ ಆಲ್ಕೋಹಾಲ್ ಮಾಡ್ತೀರಾ ದಿನಕ್ಕೆ? 35 ಲೀಟರ್ ಕಾಫಿ ಮಾಡ್ತೀರಾ. ಸೊ ಇವಾಗ ಇದರಲ್ಲಿ ನಾವು ಒಂದು ಬಿಸ್ನೆಸ್ ದೃಷ್ಟಿಕೋನದಿಂದ ನೋಡಿದ್ರೆ 35 ಲೀಟರ್ಗೆ ಎಷ್ಟು ಖರ್ಚಾಗುತ್ತೆ? ಖರ್ಚು ಜಾಸ್ತಿ ಈಗ. ಖರ್ಚು ಜಾಸ್ತಿ. ಸೊ ಲಾಭ ಎಷ್ಟಾಗುತ್ತೆ ಸರ್ ಇದ್ರಲ್ಲಿ ಒಂದು ದಿನಕ್ಕೆ? ಹೇಳಿ ಸರ್, ಒಂದು ಅಂದಾದ್ಮೇಲೆ ಹೇಳಿ ಸರ್. ಅದೇ ನಮ್ಮ ಸ್ಯಾಲರಿ ಬರುತ್ತೆ ಅಷ್ಟೇ. ಹೌದಾ? ದೊಡ್ಡದಾಗಿ ಏನೋ ದುಡ್ಡು ಎತ್ಕೊಂಡು ಬಿಲ್ಡಿಂಗ್ ಕಟ್ಟೋ ಆ ತರದ್ ಏನಿಲ್ಲ. ಸೊ ನಿಜವಾಗ್ಲೂ ನನಗೆ ಹಂಗ ಅನಿಸ್ತಾ ಇದೆ, ಏನ್ ನಾವೇನ್ ಮಾಡ್ತಾ ಇಲ್ವ ಅಂತ. ಸೊ ಗಾಯ್ಸ್, ನಿಜಾನೇ ಇವ್ರು ಹೇಳಿದ್ದು.